ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಅಂಗವಾಗಿ ದೇಶದೆಲ್ಲೆಡೆ ಮನೆ ಮನೆಗಳಲ್ಲಿ ದೀಪೋತ್ಸವವನ್ನು ಆಚರಿಸಿದರು. ಅದೇ ರೀತಿ ತೊಕ್ಕೊಟ್ಟು ಪರಿಸರದ ದಯಾನಂದ ತೊಕ್ಕೊಟ್ಟು ಇವರ ಮನೆಯಲ್ಲೂ ಕೂಡ ಕುಟುಂಬ ಸಮೇತರಾಗಿ ದೀಪೋತ್ಸವವನ್ನು ಆಚರಿಸಿದರು. ಹಾಗೆಯೇ ತನ್ನ ಮನೆಯಲ್ಲಿ ಕುಟುಂಬದವರೊಂದಿಗೆ ಆಚರಿಸಿದ ದೀಪೋತ್ಸವದ ಸಂಭ್ರಮವನ್ನು ತುಳುನಾಡು ಮಿರರ್ ಚಾನಲ್ ಜೊತೆ ಈ ರೀತಿಯಾಗಿ ಹಂಚಿಕೊಂಡರು. ಅಯೋಧ್ಯೆಯಲ್ಲಿ ಇವತ್ತು ಶ್ರೀರಾಮದೇವರ ಪ್ರತಿಷ್ಠಾಪನೆಯ ಈ ದಿನದಂದು ಇಡೀ ದೇಶವೇ ಒಂದು ಸಂತಸದ ಒಂದು ವಾತಾವರಣದಲ್ಲಿದೆ. ಇವತ್ತು ಮಧ್ಯಾಹ್ನ ನಮ್ಮ ಸ್ಥಳೀಯ ಮಂದಿರ ಮತ್ತು ದೇವಸ್ಥಾನಗಳಲ್ಲಿ ಭಜನೆ, ಸತ್ಸಂಗ, ರಾಮತಾರಕ ಸ್ತೋತ್ರ, ಮಂತ್ರ ಮುಂತಾದೆಲ್ಲ ಕಾರ್ಯಕ್ರಮ ನಡೆದು ಮಹಾಪೂಜೆಯಾಗಿ ಬಳಿಕ ಅನ್ನ ಸಂತರ್ಪಣೆಯೊಂದಿಗೆ ಕಾರ್ಯಕ್ರಮ ಮಧ್ಯಾಹ್ನ ಮುಕ್ತಾಯವಾಗಿದೆ. ಸಂಜೆಯ ಬಳಿಕ ಪ್ರತಿ ಮನೆಗಳಲ್ಲಿ ಕೂಡ ದೀಪಾವಳಿಯ ದೀಪೋತ್ಸವ ಆಚರಣೆಯ ಸಂದರ್ಭದಲ್ಲಿ ಇವತ್ತು ನಮ್ಮ ಕುಟುಂಬ ಸಮೇತರಾಗಿ ಇವತ್ತು ನಾವು ನಮ್ಮ ಮನೆಯಲ್ಲಿ ದೀಪೋತ್ಸವವನ್ನು ಆಚರಿಸಿದ್ದೇವೆ. ಮೊದಲಿಗೆ ರಾಮ ಮಂದಿರದ ಕರಸೇವೆ ಮಾಡಿ ಬಲಿದಾನಗೈದಂಥ ಎಲ್ಲ ಕರಸೇವಕರಿಗೆ, ಅದರಲ್ಲಿ ಬಲಿದಾನಗೈದ ಕರಸೇವಕರಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತಾ ಇವತ್ತು ಇಡೀ ದೇಶದಲ್ಲಿ ಒಂದು ಸಂತೋಷದ ವಾತಾವರಣ ಇದೆ. ಕಾರಣ ಇವತ್ತು ನಾವು ಏನು 500 ವರ್ಷದ ಒಂದು ಒಟ್ಟು ನಮ್ಮ ಹಿಂದೂ ಸಮಾಜ ಏನು ಬಯಸ್ತಿತ್ತು ಅದು ಇವತ್ತು ಲೋಕಾರ್ಪಣೆಗೊಂಡಿದೆ. ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಏನು ಹೇಳಿದ್ದಾರ ಆ ಕೆಲಸವನ್ನು ಇವತ್ತು ಮಾಡಿ ತೋರಿಸಿದ್ದಾರೆ. ಕಳೆದ 2020ರಲ್ಲಿ ಅದಕ್ಕೆ ಶಂಕುಸ್ಥಾಪನೆಗೈದು ಇಂದಿನ ದಿನ ಇವತ್ತು ಪ್ರತಿಷ್ಠಾಪನೆಗೈದು ಲೋಕಾರ್ಪಣೆ ಮಾಡಿದ ಸಂದರ್ಭದಲ್ಲಿ ಇವತ್ತು ನಮ್ಮ ಕುಟುಂಬ ಒಂದು ಸಂತೋಷದ ವಾತಾವರಣದಲ್ಲಿದೆ.